ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಬ್ರೆಕ್ಸಿಲೆಂಟ್ ಕ್ಯಾಪ್ಸೂಲ್ ಬಗ್ಗೆ. ಬ್ರೆಕ್ಸಿಲೆಂಟ್ ಕ್ಯಾಪ್ಸೂಲ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ, ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಈ ಕ್ಯಾಪ್ಸೂಲ್ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬಹುದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬ್ರೆಕ್ಸಿಲೆಂಟ್ ಸಾಫ್ಟ್ ಜೆಲಾಟಿನ್ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಮಹಿಳೆಯರದ್ದು ಸ್ತನ ಏನಿರ್ತಾವ ನೋಡ್ರಿ, ಬ್ರೆಸ್ಟ್, ಅದನ್ನ ಗ್ರೋತ್ ಮಾಡ್ಲಿಕ್ಕೆ, ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಪ್ರಾಪರ್ ಸೈಜ್ ಶೇಪ್ ನ ತರಲಿಕ್ಕೆ ಇದನ್ನ ಉಪಯೋಗ ಮಾಡ್ತೈತ್ರಿ. ಮತ್ತೆ ನಿಮ್ಮ ಮೂಳೆ ಏನಾರ ಬಹಳ ವೀಕ್ ಅದಾವ ಅಂದ್ರೆ ಮೂಳೆಯನ್ನು ಗಟ್ಟಿಗೊಳಿಸ್ಲಿಕ್ಕೆ, ಬೋನ್ಸಿಗೆ ಸ್ಟ್ರೆಂತ್ ನೀಡಲಿಕ್ಕೆ ಈ ಕ್ಯಾಪ್ಸೂಲ್ ಯೂಸ್ ಮಾಡ್ಲಾಗ್ತೈತ್ರಿ. ಈಗ ಇದ್ರದ್ದು ಪ್ರಮುಖ ಇಂಗ್ರೀಡಿಯೆಂಟ್ಸ್ ಏನು? ಸೊ ನೋಡ್ರಿ, ಪ್ರತಿ ಒಂದು ಕ್ಯಾಪ್ಸೂಲ್ ಏನಿದೆ ಬ್ರೆಕ್ಸಿಲೆಂಟ್ ಕ್ಯಾಪ್ಸೂಲ್, ಅದ್ರೊಳಗಡೆ ವೈಟಮಿನ್ ಎ 1000 ಇಂಟರ್ನ್ಯಾಷನಲ್ ಯೂನಿಟ್, ವೈಟಮಿನ್ ಇ 10 ಇಂಟರ್ನ್ಯಾಷನಲ್ ಯೂನಿಟ್. ಸೊ ವೈಟಮಿನ್ ಇ ಏನ್ ಮಾಡುತ್ತಪ್ಪ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡ್ತೈತ್ರಿ ಬ್ರೆಸ್ಟ್ ಟಿಶ್ಯೂಸ್ಗೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡಿಕೊಡ್ತೈತಿ. ಜಿಂಕ್ 10 mg, ಸೆಲಿನಿಯಂ 40 ಮೈಕ್ರೋಗ್ರಾಮ್ಸ್, ನಿಯಾಸಿನಮೈಡ್ 10 mg, ಮತ್ತು ಫಾಲಿಕ್ ಆಸಿಡ್ 50 ಮೈಕ್ರೋಗ್ರಾಮ್ಸ್ ಇರ್ತೈತ್ರಿ. ಸೊ ಫಾಲಿಕ್ ಆಸಿಡ್ ಏನ್ ಹೆಲ್ಪ್ ಮಾಡ್ತೈತ್ರಪ್ಪ ಅಂದ್ರೆ ಹೊಸ ಸೆಲ್ಸ್ ಫಾರ್ಮೇಶನ್ ಹೆಲ್ಪ್ ಮಾಡ್ತೈತ್ರಿ ಬ್ರೆಸ್ಟ್ ಒಳಗಡೆ. ಇದ್ರೊಳಗೆ ಕ್ಯಾಲ್ಸಿಯಂ 50 mg, ಎಲ್ ಲೆರ್ಸಿನ್ 20 mg, ಎಲ್ ಟೈರೋಸಿನ್ 10 mg, ಫೆನೈಲ್ ಎಕ್ಸ್ಟ್ರಾಕ್ಟ್ 10 mg, ಟರ್ಮರಿಕ್ ಎಕ್ಸ್ಟ್ರಾಕ್ಟ್ 10 mg, beta alanine 1.0 mg, L-arginine 10 mg, glutamine 20 mg, creatinine 10 mg, whey protein 30 mg, tricalcium phosphate 25 mg, phosphorus 5 mg, calcium 9.6 mg. ಪ್ರಿಸರ್ವೇಟಿವ್ಸ್ ಇರ್ತಾವ್ರಿ, ಲಘುನ ಕಡ್ಬಡದಂತ ಸಿಂಥೆಟಿಕ್ ಕಲರ್ ಮತ್ತೆ ಫ್ಲೇವರ್ ಆಗಿರ್ತಾರ. ಇದನ್ನ ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನ್ ಇರ್ತಾವ ಅಂದ್ರೆ ಜಿಲೆಟಿನ್, ಗ್ಲಿಸರಿನ್, ಸಾರ್ಬಿಟಾಲ್, ಬಿ ವ್ಯಾಕ್ಸ್, ಸೋಯಾ, ಲಿಸಿಥಿನ್, ಹೈಡ್ರೋ ವೆಜ್ ಆಯಿಲ್, ರಿಫೈನ್ಡ್ ಸೋಯಾ ಆಯಿಲ್, ಅಮಿನೋ ಆಸಿಡ್, ಮಸಲ್ ಮಾಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಮತ್ತೆ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಇರ್ತಾವ್ರಿ. ಬ್ರೆಸ್ಟ್ ಡೆವಲಪ್ಮೆಂಟ್ ಗ್ರೋತಿಗೆ ಹೆಲ್ಪ್ ಮಾಡ್ಕೊಡ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ ಇಲ್ಲೇ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾವ ಮಹಿಳೆಯರ ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ ನೋಡ್ರಿ, ಅವ್ರಿಗೆ ಡಾಕ್ಟರ್ ಪ್ರತಿದಿನ ಒಂದೇ ಕ್ಯಾಪ್ಸೂಲ್ ತಗೊಳ್ಳಿಕ್ಕೆ ಹೇಳ್ತಾರ್ರಿ. ಸೊ ಆ ಕ್ಯಾಪ್ಸೂಲ್ ಕೂಡ ಊಟ ಆದ್ಮೇಲೆ ತಗೊಳಕ್ ಹೇಳಿರ್ತಾರ, ನಾರ್ಮಲ್ ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ಒಂದ್ ಕ್ಯಾಪ್ಸೂಲ್ ಡಾಕ್ಟರ್ ಬೆಳಿಗ್ಗೆನೂ ತಗೊಳಕ್ ಹೇಳ್ಬೋದು, ಮಧ್ಯಾಹ್ನನೂ ತಗೊಳಕ್ ಹೇಳ್ಬೋದು, ರಾತ್ರಿನೂ ತಗೊಳಕ್ ಹೇಳ್ಬೋದು. ಸೊ ಯಾವ ಟೈಮ್ನ ಡಾಕ್ಟರ್ ತಗೊಳಕ್ ಹೇಳಂತಾರ ಆ ಟೈಮ್ನ ನೀವು ಇದ್ರ ಸೇವನೆ ಮಾಡ್ಬೋದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳಿದ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ಉಪಯೋಗ ಮಾಡಕ್ ಹೇಳಂತಾರ, ಯಾಕಂದ್ರೆ ಅವ್ರು ನಿಮ್ ಬಾಡಿ ಎಲ್ಲ ಟೆಸ್ಟ್ ಮಾಡ್ತಾರೆ, ನಿಮ್ಗೆ ಏನ್ ಸಮಸ್ಯೆ ಇದೆ ಎಲ್ಲ ನೋಡಿ ಯಾವ ಸಮಸ್ಯೆ ಸಂಬಂಧ ಅವ್ರಿಗೆ ಇದನ್ನ ಬರ್ದು ಕೊಡಂತಾರಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಡಾಕ್ಟರ್ ನಿಮ್ಗೆ ಈ ಇದಕ್ಕೆ ಕ್ಯಾಪ್ಸೂಲ್ ಏನಿದೆ ಇದ್ರ ಜೊತೆಗೆ ಬೇರೆ ಟ್ಯಾಬ್ಲೆಟ್ಸ್ ಏನ್ ಕೊಡವಂತಾರ, ಹೆಲ್ತ್ ಟಾನಿಕ್ಸ್ ಏನ್ ಕೊಡವಂತಾರ, ಪೌಡರ್ಸ್ ಏನ್ ಕೊಡವಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡವಂತಾರಂತ, ಯಾಕಂದ್ರ ಎಲ್ಲ ಒಟ್ಟಿಗೆ ವರ್ಕ್ ಆದ್ರೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಈ ಕ್ಯಾಪ್ಸೂಲ್ ನೀವು ಏನಾದ್ರು ತೊಗೊಳಂತೀರ ಅಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು ನೋಡ್ರಿ. ಈ ಕ್ಯಾಪ್ಸೂಲ್ ನೀವು ಬಹಳ ಪ್ರಮಾಣದ ತೊಗೊಳಂತೀರ ಅಂದ್ರೆ ನಿಮ್ಗೆ ಎದೆ ಉರಿ ಚಾಲು ಆಗ್ಬೋದು, ಇಲ್ಲ ವಾಂತಿ ಬಂದಂಗ ಆಗ್ಬೋದ್ರಿ. ಈಗ ಯಾರು ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬಾರ್ದು. ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು ನೋಡ್ರಿ, ಈ ಕ್ಯಾಪ್ಸೂಲ್ ಒಳಗಡೆ ಏನೇನ್ ಇಂಗ್ರೀಡಿಯೆಂಟ್ಸ್ ಅದಾವನ್ನ ನಾನು ನಿಮ್ಗೆ ಮೊದಲೇ ತಿಳಿಸ್ಬಿಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಮೊದಲೇ ಆಗೈತೆ ಅಂದ್ರೆ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 225 ರೂಪಾಯಿದಾಗ 15 ಕ್ಯಾಪ್ಸೂಲ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಬ್ರೆಕ್ಸಿಲೆಂಟ್ ಕ್ಯಾಪ್ಸೂಲ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ಮೇನ್ ಮಾಹಿತಿ ನಿಮ್ಮೆಲ್ಲ ರೀತಿಗೆ ಶೇರ್ ಮಾಡಿದೀನಿ. ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಐತೆ ನೋಡ್ರಿ, ಅದು ಮತ್ತೆ ಬಿಡ್ರಿ. ಅದನ್ನ ಮತ್ಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಬೇಕಾಗಿರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.